ಹಲೋ ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಈಗ ನಾನು ಎಲ್ಲಿದ್ದೀನಿ ಅಂತಂದರೆ ಫ್ರಾನ್ಸಲ್ಲಿದ್ದೀನಿ, ಪ್ಯಾರಿಸಲ್ಲಿ. ಸೊ ಬನ್ನಿ ಇವತ್ತು ಎಲ್ಲೆಲ್ಲಿ ಸುತ್ತಾಡ್ತೀನಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿದೆ ಐಫೆಲ್ ಟವರು. ಇದ್ರಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ತೀನಿ ನಾನು. ಐಫೆಲ್ ಟವರ್ ಹತ್ರ ಹೋಗ್ತೀನಿ. ಇವತ್ತು ನೈಟ್ ವ್ಯೂ ಒಂದು ಮಾಡ್ತೀನಿ, ಮತ್ತು ಬೆಳಗ್ಗೆ ಮಾರ್ನಿಂಗ್ ವ್ಯೂ ಒಂದು ಮಾಡ್ತೀನಿ, ಮತ್ತು ನೈಟ್ ಕ್ರೂಸ್ ವ್ಯೂ ಒಂದು ತೋರಿಸ್ತೀನಿ. ಎಲ್ಲ ನೋಡಿ, ಓಕೆ. ಸೊ ಇಲ್ಲಿಗೆ ನಮ್ಮವ್ರನ್ನ ಕರ್ಕೊಂಬರ್ಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಸೊ ಅವಳ ಆಸೆನ ಈಡೇರಿಸಿದ ಒಂದು ತೃಪ್ತಿ ನನಗಂತೂ ಇದೆ. ಟ್ರೈ ಮಾಡ್ತೀನಿ ಐಫೆಲ್ ಟವರ್ ಹತ್ರ ಅವಳಿಗೆ 23 ಇಯರ್ಸ್ ಆದಮೇಲೆ ಪ್ರಪೋಸ್ ಮಾಡೋದಕ್ಕೆ. ಬನ್ನಿ. ಸದ್ಯಕ್ಕಂತೂ ಪ್ಯಾರಿಸ್ ಫುಲ್ಲು ಖಾಲಿ ಹೊಡಿತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ಜನ ತುಂಬ ಹೋಗ್ತಾರಂತೆ. ಸೊ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ವಿ ಬೇಗ. ಒಂದಷ್ಟು ದೂರ ನಡೆಯೋದಿದೆ, ಕವರ್ ಮಾಡಬೇಕಲ್ವ. ಸೊ ಬಂದಿದ್ದೀವಿ ನೋಡಿ, ಕೆನಲ್ ಕಾಣಿಸ್ತಾ ಇದಲ್ಲ. ಪ್ರಾಬಬ್ಲಿ ರಾತ್ರಿ ಇಲ್ಲೇ ಬೋಟ್ ರೈಡ್ ಇರುತ್ತೆ ಅನಿಸುತ್ತೆ. ಇವತ್ತೇನು ವಿಷಯ ಅಂತ ಗೊತ್ತಿಲ್ಲ, ಏನೋ ಮ್ಯಾರಥಾನ್ ಇದೆ ಇಲ್ಲಿ. ಓಡ್ತಾನೇ ಇದ್ದಾರೆ ಬೆಳಗ್ಗೆಯಿಂದ. ಈಗ ನಿಮ್ಗೆ ತೋರಿಸೋಣ ಅಂದರೆ ಯಾರೂ ಕಾಣಿಸ್ತಾ ಇಲ್ಲ. ಸಿಕ್ಕಿದ ತಕ್ಷಣ ತೋರಿಸ್ತೀನಿ. ಸೊ ನೋಡಿ, ನಿಮಗಿದು ನೋಡಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದಲ್ಲ. ಆಲ್ಮೋಸ್ಟ್ ಆಲ್ ಯುರೋಪಲ್ಲಿರೋ ಎಲ್ಲ ಬಿಲ್ಡಿಂಗ್ಸು ನೋಡಿ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಆಲ್ ಯುರೋಪಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಒಂದೇ ಥರ ಇದೆ ಅಂತ ನನಗನ್ನಿಸ್ತಾ ಇದೆ, ಗೊತ್ತಿಲ್ಲ. ಜನ ಇಲ್ಲ ಅಂತ ತೋರಿಸ್ತಾ ಇದ್ನಲ್ಲ, ಇಲ್ಲಿ ನೋಡಿ ಜನಸಾಗರ. ಇದೊಂದು ಚರ್ಚ್, ಫೇಮಸ್ ಚರ್ಚ್ ಇದು. ಸೊ ಇಲ್ಲಿ ತುಂಬ ಜನ ಇದ್ದಾರೆ. ಆಮೇಲೆ ಮ್ಯಾರಥಾನ್ ಅಂತ ಹೇಳಿದ್ನಲ್ಲ ನೋಡಿ, ಇವರೆಲ್ಲ ಮ್ಯಾರಥಾನ್ ನೋಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ. ಹೋಗ್ತಾ ನಿಮ್ಗೆ ಜನ ಜಾಸ್ತಿನೇ ಆಗ್ತಾರೆ. ಸೊ ಚರ್ಚ್ ಒಳಗಡೆ ನೋಡಿ ಹೇಗಿದೆ. ಸೊ ಈ ಚರ್ಚ್ನ ನೋಡಿದ್ರಲ್ವಾ, ಇದ್ರ ಹೆಸರು ನಾಟ್ರೆ ಡಾಮೆ ಕೆಥೆಡ್ರಲ್ ಚರ್ಚ್ ಅಂತ. ಸೊ ಇದು ಪ್ಯಾರಿಸ್ನ ಹೃದಯ ಭಾಗದಲ್ಲಿದೆ. ಸರಿಸುಮಾರು 200 ವರ್ಷ ತೊಗೊಂಡಿದ್ದಾರೆ ಈ ಚರ್ಚ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಮುಂಚೆನೇ ಇಲ್ಲೊಂದು ಚರ್ಚ್ ಇತ್ತಂತೆ. ಸೊ ಅದನ್ನು ಇವರು ದೊಡ್ಡದಾಗಿ ಮಾಡಿದ್ದಾರೆ. 1163ನೇ ಇಸ್ವಿನಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. 1345ನೇ ಇಸ್ವಿಗೆ ಮುಗಿಸ್ತಾರೆ. ಆಲ್ಮೋಸ್ಟ್ 200 ಇಯರ್ಸ್ ಅಂದ್ಕೊಳ್ಳಿ. ಅದು ಈ ಚರ್ಚ್ನ ಇತಿಹಾಸ. ನೋಡ್ಕೊಂಬಿಡಿ ಚರ್ಚ್. ಇದು ನೋಡಿ, ಕಾಣಿಸ್ತಾ ಇದೆಯಾ ಬೀಗಗಳು? ಇದು ಲವ್ ಲಾಕ್ಸ್ ಅಂತ. ಇದು ಪ್ರೀತಿಯ ಬೀಗ, ಲವ್ ಲಾಕ್ಸ್. ನೋಡಿ ಹೆಂಗೆ ಕೆಳಗಡೆ ಕಟ್ಟಿದ್ರೆ ಮೋಸ್ಟ್ಲಿ ಕಮ್ಮಿ ಪ್ರೀತಿ ಇರ್ಬೋದು, ಮೇಲ್ಗಡೆ ಜಾಸ್ತಿ ಪ್ರೀತಿ ಇರ್ಬೋದು. ನೋಡಿ ಯಾವ ಥರ ಹಾಕಿದಾರೆಲ್ಲ. ಪ್ಯಾರಿಸಿಗೆ ಬಂದರೆ ಅದೇ ಹೇಳಿದ್ನಲ್ಲ, ಚರ್ಚ್ ಇದೆಯಲ್ಲ, ಅದ್ರ ಆಪೋಸಿಟ್ ಸೈಡಲ್ಲೇ ಈ ಥರ ಬೀಗಗಳು ಹಾಕಿದ್ದಾರೆ. ನೀವೊಂದು ಹಾಕಂಗಿದ್ರೆ ಹಾಕ್ಬಿಡಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಮಾಮೂಲಿ ಸ್ಯಾಂಡ್ವಿಚ್ ತಿನ್ಕೊಂಡು ನೆಕ್ಸ್ಟ್ ಹಂಗೆ ಹೊಡ್ತೀವಿ. ಓಕೆ, ಸ್ಟ್ರೀಟಲ್ಲೇ ಬ್ರೇಕ್ಫಾಸ್ಟ್. ಇದೇ ನಾಷ್ಟ, ಕಾಫಿ, ನಾಷ್ಟ ಏನು ಸಿಗುತ್ತೋ ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇರೆ ಕಡೆ ಜಾಗಗಳು ನೋಡೋಣ ಅಂತ ಹೊಡ್ತಾ ಇದ್ದೀವಿ.
ಸೊ ಈಗೊಂದು ಮ್ಯೂಸಿಯಮ್ ಇದೆ, ಮ್ಯೂಸಿಯಮ್ಗೆ ಹೊರಡ್ತೀವಿ. ಅದು ಮುಗಿಸ್ಕೊಂಡು ಮೆಟ್ರೋ ಇಟ್ಕೊಂಡು ಐಫೆಲ್ ಟವರ್ ಹತ್ರ ಹೋಗ್ಬೇಕು. ಸೊ ಬನ್ನಿ ಹೋಗುವ, ಬನ್ನಿ ಮ್ಯೂಸಿಯಂ ಕಡೆ ಹೋಗುವ. ಐಫೆಲ್ ಟವರ್ಗೆ ಕಡೆ ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ ಕಣೆ, ಓಕೆನಾ? ಇದೊಂದು ಸರ್ಪ್ರೈಸ್ ಇದೆ ನಿಮಗೆ. ಮ್ಯಾರಥಾನ್ ನೋಡ್ತಾ ಇದ್ದಾರೆ ಅಂದಲ್ಲ, ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಓಡ್ತಾ ಇದ್ದಾರಲ್ಲ. ಒಂದು ಬ್ಯಾಂಡ್ ಬೇರೆ ಆರ್ಗನೈಸ್ ಮಾಡಿದ್ದಾರೆ ನೋಡಿ, ಸೌಂಡ್ ಕೇಳಿಸ್ತಾ ಇದೆ ನೋಡಿ. ನೋಡಿ ಮ್ಯಾರಥಾನ್ ವ್ಯೂ ತೋರಿಸ್ತೀನಿ. ನೋಡಿ ಎಷ್ಟು ಜನ ಓಡ್ತಾ ಇದ್ದಾರೆ. ಎಷ್ಟು ಜನ ಓಡ್ತಾ ಇದ್ದಾರೆ ನೋಡಿ ಮ್ಯಾರಥಾನ್. ನೋಡಿ ಇದು ಪ್ಯಾರಿಸ್ನ ಮೇನ್ ಸ್ಟ್ರೀಟ್ ಇದು, ಓಕೆನಾ? ಸೊ ತುಂಬ ಜನ ಇಲ್ಲೇ ಕ್ರೌಡ್ ಆಗೋದಂತೆ. ಇವತ್ತು ಯಾಕಪ್ಪ ಈ ಥರ ಕ್ರೌಡ್ ಇಲ್ಲ ಅಂತಂತಂದರೆ ಅದೇ ಹೇಳಿದ್ನಲ್ಲ, ಮ್ಯಾರಥಾನ್ ಇದೆ, ನೋಡ್ತಾ ಇದ್ದೀರಾ ನೀವು. ಸೊ ಹಂಗಾಗಿ ನಿಮ್ಗೆ ಅಷ್ಟು ಗೊತ್ತಾಗ್ತದೆ. ನೋಡಿ ಆ ಸ್ಟ್ರೀಟ್ ಇದು ತೋರಿಸ್ತೀನಿ ನೋಡಿ. ನೋಡಿ ಇದು ಪೂರ್ತಿ ನೀವು ಮೂವಿಗಳಲ್ಲಿ ನೋಡಿರ್ತೀರ. ಇದು ಮ್ಯೂಸಿಯಂ ರೋಡ್, ಇದು ಮ್ಯೂಸಿಯಂ ರೋಡು. ಇದೇ ಪ್ಯಾರಿಸಲ್ಲಿ ತುಂಬ ಹ್ಯಾಪ್ನಿಂಗ್ ಸ್ಟ್ರೀಟ್ ಇದು. ತುಂಬ ಜನ ಸಿರೋದು ಇಲ್ಲೇ ನೋಡಿ. ರೋಡ್ ಕ್ರಾಸ್ಗೆ ತುಂಬ ಜನ ಕಾಯ್ತಾ ಇದ್ದಾರೆ, ರೋಡ್ ಕ್ರಾಸ್ ಮಾಡೋಕ್ಕೆ. ಮ್ಯೂಸಿಯಮ್ಗೆ ಎಂಟ್ರಿ ಆಗೋದು ಇದು. ಫುಲ್ಲು ಸುತ್ತ 4 ಸೈಡೂ ಬರೀ ಮ್ಯೂಸಿಯಮ್ಮೇ ಇದ್ದಾವೆ. ನಾನು ಅವೆಲ್ಲ ತೋರಿಸೋನಲ್ಲ ರೋಡು, ಆ ರೋಡಿಗೆ ಕನೆಕ್ಟ್ ಆಗುತ್ತೆ, ತೋರಿಸ್ತೀನಿ ಬನ್ನಿ. ಕಾಣಿಸ್ತಾ ಇದ್ದಲ್ಲ, ಸುತ್ತ 4 ಕಡೆ ಮ್ಯೂಸಿಯಮ್ಮೇ. ಎಂಟ್ರಿನೂ ಅಷ್ಟೇ 4 ಕಡೆಯಿಂದನೂ ಎಂಟ್ರಿ ಇದೆ. ಮೊನಾಲಿಸಾ ಫೋಟೋ ಇದೆಯಲ್ಲ, ಅದರದ್ದು ಮ್ಯೂಸಿಯಂ ಇದು. ಓಕೆ ನೋಡಿ, ಸುತ್ತ 4 ಕಡೆನೂ ಎಂಟ್ರೆನ್ಸ್ ಇದೆ, 4 ಕಡೆನೂ ಮ್ಯೂಸಿಯಂ ಇದು. ಇಲ್ಲೂ ಅಷ್ಟೇ ಸುಮಾರು ಮೂವೀಸ್ ತೆಗೆದಿದ್ದಾರೆ, ನೋಡಿರ್ತೀರ ಬಹುಶಃ ನೀವು. ನೋಡಿ ಸಖತ್ತಾಗಿದೆ ಮಾತ್ರ ಲೊಕೇಶನ್. ಆ್ಯಕ್ಚುಲಿ ಇದು ಫೋಟೋ ಸ್ಪಾಟ್. ತುಂಬ ಜನ ನೀವು ನೋಡ್ತಾ ಇರ್ಬೋದು, ಫೋಟೋಸ್ ತೊಗೊತಾ ಇದ್ದಾರೆ. ತಣ್ಣಗೆ ಚೆನ್ನಾಗಿದೆ, ಬಟ್ ಕ್ರೌಡಿ. ಇಲ್ಲಿ ಪರವಾಗಿಲ್ಲ, ಅಲ್ಲಿ ಮುಂದೆ ನೋಡ್ಬೇಕು ನೀವು. ಅಲ್ಲಂತೂ ಜನ ಸಾಗರ, ಸಿಕ್ಕಾಪಟ್ಟೆ ಜನ ಅಲ್ಲಿ. ನೋಡಿ ಇದು ಆರ್ಕ್ ಡೆ ಟ್ರಯಾಂಪೆ ಅಂದ್ಬಿಟ್ಟು ಒಂದು ಫೇಮಸ್ ಆರ್ಚ್ ಇದು. ಇದು ಒಂದು ಟೂರಿಸ್ಟ್ ಸ್ಪಾಟ್, ತುಂಬಾ ಫೇಮಸ್ ಆರ್ಚ್ ಇದು. ಇದು ಅದೇ
ಮೊನಾಲಿಸಾ ಮ್ಯೂಸಿಯಂ ಇದೆಯಲ್ಲ ಅದರ ಆಪೋಸಿಟಲ್ಲೇ ಇದೆ. ಒಳಗಡೆ ಒಂದು ಗಾರ್ಡನ್ ಥರ ಬೇರೆ ಇದೆ ಅನ್ಸುತ್ತೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಆರ್ಚದು ಮೇಲ್ಗಡೆ ಕಾರ್ವಿಂಗ್ಸ್ ನೋಡಿ ಹೇಗಿದೆ. ಬ್ಯಾಕ್ ಸೈಡ್ ನೋಡಿ. ನೋಡಿ ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ. ಎಷ್ಟು ದೊಡ್ಡದಾಗಿದೆ ಮ್ಯೂಸಿಯಮ್ಮು, ಸಿಕ್ಕಾಪಟ್ಟೆ ದೊಡ್ಡದಾಗಿ ಇಲ್ಲಪ್ಪ. ನಾಯಿಗಳು ಬೊಗಳ್ತಾ ಇರೋದು. ನೆದರ್ಲ್ಯಾಂಡ್ಸಲ್ಲಿ ನಾಯಿಗಳು ಉಸಿರೇ ಇರಲಿಲ್ಲ. ಎಷ್ಟು ನಾಯಿಗಳಿದಾವೆ ನೋಡು, ತರಾವರಿ ಇದ್ದಾವೆ. ಈಗ ಟೊಕ್ಯಾಡಿರೋ ಅಂದ್ಬಿಟ್ಟು ಒಂದು ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನಿಂದ ಐಫೆಲ್ ಟವರ್ದು ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿಂದ ಐಫೆಲ್ ಟವರ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ಇದೆ ಮೆಟ್ರೋ. ಫುಲ್ ರಶ್ ಇದೆ ನೋಡಿ. ಫುಲ್ ರಶ್ ಇದೆ ನೋಡಿ. ಓಕೆ, ಓಕೆ ಟೊಕ್ಯಾಡಿರೋ ಸ್ಟೇಷನ್ ಹಿಡಿದಿದ್ವಿ. ಸೊ ಬನ್ನಿ ಇಲ್ಲಿಂದ ಐಫೆಲ್ ಟವರ್ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಹೋಗ್ಬೇಕು, ಏನು ಒಂದೇ ಗೊತ್ತಾಗಲ್ಲ. ಸುಮಾರು ಇದಿರ್ತವೆ, ಪಾರ್ಕ್ ಇರುತ್ತೆ ನೋಡಿ. ಇಲ್ಲೊಂದಿದೆ, ಲೆಫ್ಟ್ಗೆ ಹೋಗ್ಬೇಕು, ರೈಟ್ಗೆ ಹೋಗಬೇಕು, ಸಿಕ್ಕಾಪಟ್ಟೆ. ಓಕೆ, ಟೊಕ್ಯಾಡಿರೋ ಮೆಟ್ರೋ ಸ್ಟೇಷನಿಂದ ಇಳ್ಕೊಂಬಂದರೆ ನಿಮಗೆ ಬ್ಯೂಟಿಫುಲ್ಲಾಗಿ ಐಫೆಲ್ ಟವರ್ದು ವ್ಯೂ ಸಿಗುತ್ತೆ ನೋಡಿ. ಐಫೆಲ್ ಟವರ್ ವ್ಯೂ. ಈ ಐಫೆಲ್ ಟವರ್ನ ಸಿನಿಮಾದಲ್ಲಿ ನೋಡಿ, ಫೋಟೋದಲ್ಲಿ ನೋಡಿ, ಕನಸಲ್ಲೆಲ್ಲ ಕಂಡು ಕೊನೆಗೂ ನಿಜವಾಗಿ ಕಣ್ಣಿಂದ ನೋಡ್ತಾ ಇದ್ದೀನಿ. ಓಯ್, ಐಫೆಲ್ ಟವರ್ ನೋಡ್ತಾ ಇದೆಯಾ? ಖುಷಿ ಆಯ್ತಾ? ನೋಡೋಕ್ಕೆ ಒಂಥರ ಖುಷಿ ಕಣ್ರಿ. ಇವತ್ತು ಇಲ್ಲಿ ಮ್ಯಾರಥಾನ್ ಇರೋದಕ್ಕೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಮ್ಯಾರಥಾನ್ ಇರೋದ್ರಿಂದ ಒಂದು ಕ್ರೌಡು ತುಂಬ, ಅಂದರೆ ಇಲ್ಲಿ ಲೋಕಲ್ಲು ಪ್ಯಾರಿಸ್ದು ಲೋಕಲ್ ಕ್ರೌಡು ಅಲ್ಲಿ ಶಿಫ್ಟ್ ಆಗಿದೆ. ಇಲ್ಲ ಅಂದರೆ ಇಲ್ಲಿ ಕಾಲಿಕಾಗಿ ಜಾಗ ಇರ್ತಾ ಇರಲಿಲ್ಲ. ಯಾಕಂದರೆ ವ್ಯೂ ಪಾಯಿಂಟ್ ನೋಡಿ ಇದು ಹಂಗಿದೆ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಜನ. ನಮ್ಮ ಅದೃಷ್ಟಕ್ಕೆ ಇವತ್ತು ಏನೋ ಮ್ಯಾರಥಾನ್ ಇತ್ತಲ್ಲ, ಸೊ ಒಂದು ಪಾರ್ಟ್ ಆಫ್ ದಿ ಕ್ರೌಡ್, ಪ್ಯಾರಿಸ್ ಲೋಕಲ್ ಕ್ರೌಡ್ ಎಲ್ಲ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಹಂಗಾಗಿ ನಮಗಿದು ಬ್ಯೂಟಿಫುಲ್ ವ್ಯೂ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಐಫೆಲ್ ಟವರ್ 360 ವ್ಯೂ. ಸೀದಾ ಹೋಟ್ಲಿಗೆ ಹೋಗ್ತೀನಿ.
ಸೊ ಸಾಯಂಕಾಲ ಕ್ರೂಸ್ ರೈಡ್ ಬುಕ್ ಮಾಡಿದ್ದೀವಿ, ಐಫೆಲ್ ಟವರ್ದು ಕ್ರೂಸ್ ರೈಡ್ ಮತ್ತು ಪ್ಯಾರಿಸ್ ಸಿಟಿ ರೌಂಡ್ಸ್. ಅದು ನಾವು ಅದ್ರ ಪಾಸ್ ತೊಗೊಂಡ್ಮೇಲೆ ನೈಟ್ ಆದರೂ ಮಾಡ್ಬೋದು, ಡೇ ಆದರೂ ಮಾಡ್ಬೋದು. ಬಟ್ ನೈಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನೈಟ್ ಇದು ಮಾಡ್ತಾಯಿದ್ದೀನಿ. ಸೊ ಅದರದ್ದು ಒಂದು ವ್ಯೂ ಮಾಡಿಬಿಟ್ಟು ನಾವು ವೀಡಿಯೋ ಎಂಡ್ ಮಾಡ್ತೀನಿ. ಓಕೆ, ಇವಾಗ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಸಾಯಂಕಾಲ ತಿರುಗಿ ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮಧ್ಯಾಹ್ನ ವೀಡಿಯೋ ಎಂಡ್ ಮಾಡಿದ್ದೆ. ಸೊ ಈಗ ವೀಡಿಯೋ ರೆಸ್ಯೂಮ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ ಕ್ರೂಸ್ ರೈಡ್ ಹೋಗ್ತಾಯಿದ್ದೀನಿ ಅಂತ. ನೋಡಿ ಐಫೆಲ್ ಟವರ್ ಪಕ್ಕದಲ್ಲಿ ನೋಡಿ ಇಲ್ಲಿ ಕೆನಾಲ್ ಇದೆ. ಸೊ ಅದರಲ್ಲಿ ಕ್ರೂಸ್ ರೈಡ್ ಹೋಗ್ತಾ ಇದ್ದೀವಿ ಈಗ. ಸೊ ಆ ಕ್ರೂಸ್ ಹೇಗಿರುತ್ತೆ ಅಂತೆಲ್ಲ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ, ನೀವು ನೋಡಿ. ಓಕೆ, ನೈಟ್ ಕ್ರೂಸ್ ಹೋಗೋದಕ್ಕೇನೆ ಸಿಕ್ಕಾಪಟ್ಟೆ ಕ್ಯೂ ಇದೆ ನೋಡಿ. ತುಂಬ ದೊಡ್ಡ ಕ್ಯೂ ಇದೆ, ನೋಡೋಣ. ಓಕೆ ನೋಡಿ, ಇದೇ ಕ್ರೂಸು. ನೋಡ್ಕೊಂಡು ಮೇಲಿಂದ ಅಂತೇಳಿ ತೋರಿಸ್ತೀನಿ. ಐಫೆಲ್ ಟವರ್ ಕಾಣ್ತಾ ಇದೆಯಲ್ಲ, ಇದೇ ಕ್ರೂಸ್. ಸೊ ಇದೆಲ್ಲ ಫುಲ್ ಆಗಿದೆ. ಆಮೇಲೆ ತಿರ್ಗಾ ಮೇಲೋಗಿ ತಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋಣ, ಆಮೇಲೆ ಹೋಗಿ ವ್ಯೂ ತೆಗೋಣ ಅನ್ಬಿಟ್ಟು ಬಂದಿದ್ದೀವಿ. ಸೊ ನೋಡಿ ಐಫೆಲ್ ಟವರ್ ಹೇಗೆ ಕಾಣಿಸ್ತಾ ಇದೆ ಕ್ರೂಸ್ ಇದರಲ್ಲಿ. ಕ್ರೂಸ್ ಮೇಲಿಂದ ಯಾವ ಥರ ಕಾಣುತ್ತೆ ನೋಡ್ಕೊಂಬರೋಣ ಬನ್ನಿ. I bagni sono sotto il punto informazioni, chiuderanno 10 minuti prima della fine della crociera. Durante la crociera è vietato fumare e gridare per il benessere di tutti quanti. Inoltre, per delle questioni di sicurezza vi preghiamo di non salire sui parapetti né sui sedili. Tutto l'equipaggio vi augura una piacevole crociera. Mesdames et messieurs, si vous êtes dans le ponton inférieur et vous voulez sortir sur les côtés du bateau, vous pouvez en poussant les portes à côté de vous. Ladies and ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಐಫೆಲ್ ಟವರ್ ಬಗ್ಗೆ ಚಿಕ್ಕದಾಗಿ ಒಂದು ಇಂಟ್ರೋ ಹೇಳ್ಬಿಡ್ತೀನಿ. ಸೊ 1889ರಲ್ಲಿ ನಿರ್ಮಾಣ ಮಾಡಲಾಗಿದೆ ಐಫೆಲ್ ಟವರ್ನ. ಸೊ ಅದು ಬರೀ 2 ತಿಂಗಳಲ್ಲೇನೋ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಫ್ರೆಂಚ್ದು ಸ್ಟ್ರಕ್ಚರು ಮತ್ತು ಅವ್ರದ್ದು ಇಂಜಿನಿಯರಿಂಗ್ ಸ್ಕಿಲ್ಸ್ನ ತೋರಿಸ್ಲಿಕ್ಕೋಸ್ಕರ, ಪ್ರಪಂಚಕ್ಕೆ ಪರಿಚಯ ಮಾಡಲಿಕ್ಕೋಸ್ಕರ ಅದನ್ನು ಕಟ್ಟಿರ್ತಾರೆ. ಪ್ರಪಂಚದಾದ್ಯಂತ ಮ್ಯಾನ್ ಮೇಡ್ ಟಾಲೆಸ್ಟ್ ಸ್ಟ್ರಕ್ಚರು ಐಫೆಲ್ ಟವರೇನೆ. ಸೊ ಇದ್ರದ್ದು ಒಂದು ಚಿಕ್ಕ ಇನ್ಫೋ ಐಫೆಲ್ ಟವರ್ ಬಗ್ಗೆ. ಓಕೆನಾ? ನೋಡಿ ಏನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ಅದೇ ಬೆಳಗ್ಗೆಯಿಂದ ಮ್ಯಾರಥಾನ್ ಇತ್ತಲ್ಲ, ಅದ್ರದ್ದು ಏನಾದರೂ ಸೆಲೆಬ್ರೇಷನ್ಸ್ ಇರ್ಬೋದು ಮೋಸ್ಟ್ಲಿ. ಸೊ ನಿಮಗೆ ಯಾವಾಗಲೂ ಹೇಳಿದ್ನಲ್ಲ, 100 years ಫ್ರೆಂಚ್ ರೆವಲ್ಯೂಷನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಬರೀ 2 ತಿಂಗಳಲ್ಲಿ ಈ ಐಫೆಲ್ ಟವರ್ನ ನಿರ್ಮಾಣ ಮಾಡಿದ್ದಾರೆ. ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೆ, ನಮ್ಮ ಸ್ಕಿಲ್ಸ್ ನೋಡಿ ಹೇಗಿದೆ, ನಮ್ಮ ಇಂಜಿನಿಯರಿಂಗ್ ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ ತೋರಿಸೋದಕ್ಕೆ ಐಫೆಲ್ ಟವರ್ನ ಬರೀ 2 ತಿಂಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಪ್ಯಾರಿಸ್ ಬಗ್ಗೆ ಇಲ್ಲಿ ಒಂದಷ್ಟು ಜನದ ಹತ್ರ ಮಾತಾಡಿದಾಗ ನನಗೆ ತಿಳಿದಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇದೆ. ಆಮೇಲೆ ಸುಮಾರು ಜನ ಇಲ್ಲಿ ಕೆಲಸ ಮಾಡೋರು ಯಾರು ಇಲ್ಲಿಯವರಲ್ಲ. ಸೊ ಇಲ್ಲಿ ಮೆಟ್ರೋ ಟ್ರೈನ್ಸ್ ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್. ಸೊ ಹಾಗಾಗಿ ಔಟ್ಸ್ಕರ್ಟ್ಸಿಂದ ಟ್ರಾವೆಲ್ ಮಾಡ್ಕೊಂಬಂದು ಇಲ್ಲಿ ಕೆಲಸ ಮಾಡೋರೇ ಜಾಸ್ತಿ. ಅದೇ ಒಂದು ಅರ್ಧ ಅವರು 1 hour ಜರ್ನಿ ಇರೋರು ಬಂದು ಕೆಲಸ ಮಾಡಿಕೊಂಡು ವಾಪಸ್ ಅವ್ರ ಹಳ್ಳಿ ಅಥವಾ ಆ ಥರ ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಇರೋವಂಥ ಸ್ಥಳದಲ್ಲಿ ಉಳ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ದುಬಾರಿ ಇದೆ ಇಲ್ಲಿ ಜೀವನ. ಆಮೇಲೆ ಒಂದು
ರೂಲ್ಸ್ ಫಾಲೋ ಮಾಡಲ್ಲ ಇಲ್ಲ ಅಷ್ಟು ಅಂದರೆ ನೆದರ್ಲ್ಯಾಂಡ್ಸ್ ಅಷ್ಟು ಸ್ಟ್ರಿಕ್ಟಾಗಿ ಇಲ್ಲಿ ರೂಲ್ಸ್ ಫಾಲೋ ಮಾಡೋದಿಲ್ಲ. ಆಮೇಲೆ ಪ್ರತಿ ಸಲ ಮೆಟ್ರೋ ಟ್ರೈನಲ್ಲಿ ಬಿವೇರ್ ಆಫ್ ಪಿಕ್ ಪಾಕೆಟರ್ಸ್ ಅಂತ ಹೇಳ್ತಾನೆ ಇರ್ತಾರೆ. ಸ್ವಲ್ಪ ಕಳ್ಳರು ಭಯ ಇದೆ ಇಲ್ಲಿ. ತುಂಬ ರೆಫ್ಯೂಜೀಸ್ ಸಹ ಇದ್ದಾರೆ, ಆಫ್ರಿಕನ್ಸ್ ತುಂಬ ಜನ ಇದ್ದಾರೆ. ಸೊ ಅವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ರೆಫ್ಯೂಜೀಸ್ ಆಗಿ ವಾಸ ಮಾಡ್ತಾ ಇದ್ದಾರೆ ಅವರು. ಪ್ಯಾರಿಸ್ದು ನೈಟ್ ವ್ಯೂ ನೋಡೋಣ ಅಂದ್ಬಿಟ್ಟು ಆಚೆ ಬಂದು ನಿಂತಿದ್ದೀವಿ. ಇನ್ನೂ ಕತ್ಲಾಗಿಲ್ಲ, ಇಲ್ಲಿ 8:30 ಟೈಮು, ಇನ್ನೂ ಕತ್ಲಾಗಿಲ್ಲ. ಸೊ ನೋಡಿ ಐಫಲ್ ಟವರ್ದು ನೈಟ್ ವ್ಯೂ ಕಾಣಿಸ್ತಾ ಇದಲ್ಲ. ಇಲ್ಲಿ ತೋರಿಸ್ತೀನಿ ಮತ್ತೆ. ನೋಡಿ ಏನು ಸಖತ್ತಾಗಿದೆ. दिया के एक फोटो उठा देगा. 23 ವರ್ಷದಿಂದ ಒಂದು ಆಸೆನ ಈಡೇರಿಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಐಫಲ್ ಟವರ್ನಿಂದ ನನ್ನ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಆಗಿತ್ತು. ಸೊ ಆ ಅವಕಾಶ ಇವಾಗ ಕೂಡಿ ಬಂದಿದೆ. ಬಾಯ್ಲಿ ಸೊ ಐ ಲವ್ ಯು. ಐಫಲ್ ಟವರ್ ಹತ್ರ ಪ್ರಪೋಸ್ ಮಾಡ್ತಾ ಇದ್ದೀನಿ. 23 ವರ್ಷದಿಂದ ನನ್ನ ಜೊತೆ ಥ್ಯಾಂಕ್ಸ್ ಅ ಲಾಟ್. ಐ ಲವ್ ಯು ಮೀ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಐಫಲ್ ಟವರ್ದು ವಿಡಿಯೋ ನೋಡಿದ್ರಲ್ವಾ. ನನ್ನ ಎಷ್ಟೋ ವರ್ಷದ ಕನಸು ಇವತ್ತು ಈಡೇರಿತು. ಆ ಈಡೇರಿದ ಖುಷಿ ನನಗಂತೂ ತುಂಬ ಇದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.